ನಮಃ ಶಿವಾಯ. ಓಂ ಹೊಯ್ಸಳೇಶ್ವರಾಯ ನಮಃ. ಹೊಯ್ಸಳೇಶ್ವರಾಯ ನಮಃ. ಹೊಯ್ಸಳೇಶ್ವರ. ಲಕ್ಷ್ಮೀನರಸಿಂಹಾಯ ನಮಃ. ಲಕ್ಷ್ಮೀನರಸಿಂಹಾಯ ನಮಃ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಮತ್ತು ಹಾಗೆ ನೋಡಿ, ಇಲ್ಲೊಂದು ಮೂರ್ತಿ ಇತ್ತು ಅಂತ. ಹೌದು, ಇಲ್ಲೊಂದು ಮೂರ್ತಿ ಇತ್ತು. ಇದನ್ನು ಯಾರು ತೆಗೆದ್ರು ಅಂತ ಗೊತ್ತಿಲ್ಲ ನೋಡಿ, ಹೌದ್ರಾ? ಮತ್ತು ನೋಡಿ, ಇಲ್ಲೆಲ್ಲ ನೀರು ಬೀಳಲಿಕ್ಕೆ ಅಂದರೆ ಪ್ರತಿನಿತ್ಯ ಇದಕ್ಕೆ ಅಭಿಷೇಕ ಮಾಡೋರು ಕೂಡ ಇದ್ದರು ಅಂತ ಆಯಿತು. ಆಗಿನ ದಿನಗಳಲ್ಲಿ ನೀರಿನ ಅಭಿಷೇಕ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಎಲ್ಲ ಜನಗಳಿರ್ತಾಯಿದ್ರು. ಹಾಗೆ ಆಚಾರ ವಿಚಾರಗಳನ್ನೆಲ್ಲ ಇಲ್ಲಿ ಅಳವಡಿಸ್ಕೊಂಡು ಹೋಗ್ತಾಯಿದ್ರು. ಅದನ್ನು ನೋಡಿಕೊಂಡು ತಾಳಲಾಗದೆ ಹೊರಗಡೆ ದೇಶದ ಜನಗಳೆಲ್ಲ ಬಂದು ದೇವಸ್ಥಾನ ಅವ್ರ ಹತ್ರ ನಾಶ ಮಾಡಲಿಕ್ಕಾಗಲಿಲ್ಲ. ಇಲ್ಲಿರುವ ಜನಗಳನ್ನು ನಾಶ ಮಾಡಿದ್ದಾರೆ ವೀಕ್ಷಕರೇ. ಜನಗಳನ್ನು ಅಂದರೆ ಬ್ರಾಹ್ಮಣರನ್ನು, ಸಿದ್ಧಿಗಳನ್ನು, ಸಾಧಕರನ್ನು ನಾಶ ಮಾಡಿಬಿಟ್ರು ಆ ದಿನಗಳಲ್ಲಿ ವೀಕ್ಷಕರೇ. ಅದು ನಮಗೆ ಕಣ್ಣಿಗೆ ಕಾಣದೆ ಹೋಯಿತು. ಯಾಕಂದರೆ ಆ ದಿನದಲ್ಲಿ ವಿಡಿಯೋ ಕ್ಯಾಮರಾ ಹಾಗೆ ಮೊಬೈಲ್ಗಳೆಲ್ಲ ಆಗಿನ ದಿನಗಳಲ್ಲಿ ಇರಲಿಲ್ಲ. ಆಗಿನ ದಿನಗಳಲ್ಲಾದರೂ ಮೊಬೈಲು, ವಿಡಿಯೋ ಕ್ಯಾಮ್ರಾಗಳೆಲ್ಲ ಇದ್ದರೆ ಇಷ್ಟೆಲ್ಲ ಅನಾಹುತ ಆಗ್ತಾ ಇರಲಿಲ್ಲ ವೀಕ್ಷಕರೇ. ತುಂಬಾ ಅನಾಹುತಗಳು ಇಲ್ಲಿ ನಡೆದಿದೆ ಖಂಡಿತವಾಗಲೂ. ಇಲ್ಲಿ ರಕ್ತಪಾತವೇ ನಡೆದಿದೆ, ಅರ್ಥ ಆಯ್ತಾ? ಅಂದರೆ ಇಲ್ಲಿ ಎಷ್ಟು ರಕ್ತ ಹರಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ರಕ್ತ ಹರಿದಿದ್ದು ಯಾರ್ದು ಅಂತ ಅಂದ್ಕೊಂಡಿದ್ದೀರಾ? ರಕ್ತ ಹರಿದಿದ್ದು ಖಂಡಿತವಾಗಲೂ ಬ್ರಾಹ್ಮಣರದ್ದು, ಸಿದ್ಧಿಗಳದ್ದು, ಸಾಧಕರದ್ದೇ. ಅದು ಮಾತ್ರ ಫಿಕ್ಸ್ ವೀಕ್ಷಕರೇ. ಇಲ್ಲ ಅಂದರೆ ಇಷ್ಟೆಲ್ಲ ನಮ್ಮ ಸನಾತನ ದೇವಸ್ಥಾನಗಳನ್ನು ಕಟ್ಕೊಂಡು ಹಾಗೆ ಬಿಟ್ಟು ಹೋಗ್ತಾರ ಹೇಳಿ ಜನ? ಎಲ್ಲಿ ಹೋಗ್ತಾರೆ? ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ? ಇಷ್ಟೆಲ್ಲ ಆಸ್ತಿ, ದೇವಸ್ಥಾನ, ನಮ್ಮ ಸನಾತನ ದೇವಸ್ಥಾನವೇ ನಮ್ಮ ಸನಾತನ ಜನರ ಆಸ್ತಿ ವೀಕ್ಷಕರೇ, ಅರ್ಥ ಆಯ್ತಾ? ನಮ್ಮ ಸನಾತನ ದೇವರೇ ಸರಿ ನಡ್ಕೊಂಡ್ರೆ ಎಲ್ಲ ಇದೆ ನಮ್ಮ ಹತ್ರ. ಏನಿಲ್ಲ, ದುಡ್ಡಿದೆ, ಕಾಸಿದೆ, ನೆಮ್ಮದಿ ಇದೆ, ತಿಂದಹಾರ ಜೀರ್ಣ ಆಗೋದ್ರಿಂದ ಹಿಡಿದು ಏಟು ಜೊತೆ ಎಲ್ಲವೂ ಇದೆ ವೀಕ್ಷಕರೇ. ಅಂಥದ್ರಲ್ಲಿ ನಮ್ಮ ಇಂಥ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನೆಲ್ಲ ಕಟ್ಕೊಂಡು ಎಲ್ಲಿ ಹೋದರು? ಎಲ್ಲಿ ಹೋದ್ರು ಅನ್ನೋದು ಬೇಕಲ್ಲ. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಂ. ಹೌದು, ಖಂಡಿತ ಆಗಿನ ದಿನಗಳಲ್ಲಿ ಯುದ್ಧ ಮಾಡಲಿಕ್ಕೆ ಆನೆಗಳನ್ನು ಹಾಗೆ ಕುದುರೆಗಳನ್ನೇ ಬಳಸ್ತಾ ಇದ್ರು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿಯಾಗಿದೆ. ಹಾಗೆ ಎಲ್ಲ ಗೊತ್ತಿರೋ ವಿಚಾರನೇ ಅಲ್ವಾ? ಓಂ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಓಂ ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ. ನಮಃ ಶಿವಾಯ. ಮಹಾವಿಷ್ಣುವೇ ನಮಃ. ಮಹಾವಿಷ್ಣುವೇ.
ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮುಕ್ಷೀಯಮಾಮೃತಾತ್. ಓಂ ಹೊಯ್ಸಳೇಶ್ವರಾಯ ನಮಃ ಹೊಯ್ಸಳೇಶ್ವರಾಯ ನಮಃ ಹೊಯ್ಸಳೇಶ್ವರಾಯ ನಮಃ ಹೊಯ್ಸಳೇಶ್ವರಾಯ ಹೊಯ್ಸಳೇಶ್ವರಾಯ. ಓಂ ಹೊಯ್ಸಳೇಶ್ವರಾಯ ನಮಃ ಹೊಯ್ಸಳೇಶ್ವರಾಯ ನಮಃ ಹೊಯ್ಸಳೇಶ್ವರಾಯ ನಮಃ ಹೊಯ್ಸಳೇಶ್ವರಾಯ ಹೊಯ್ಸಳೇಶ್ವರಾಯ. ಓಂ ನಮಃ ಶಿವಾಯ ನಮಃ ಶಿವಾಯ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಓಂ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಹಬೋರೆ ಇಲ್ಲಿ ನೋಡಿ, ಇವರು ಎಷ್ಟು ಜನಗಳನ್ನು ಹೊತ್ತಿದ್ದಾರೆ ಅಂತ ಒಂದು ಮೂರ್ತಿಯ ಕೆತ್ತನೆ, ಇದರ ಒಂದು ಅರ್ಥವನ್ನು ತಿಳಿದುಕೊಳ್ಳೋದು. ಓಂ ಹೊಯ್ಸಳೇಶ್ವರಾಯ 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 ಹೊಯ್ಸಳೇಶ್ವರಾಯ. ಓಂ ಹೊಯ್ಸಳೇಶ್ವರಾಯ 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 ನಮಃ ಶಿವಾಯ ಹೊಯ್ಸಳೇಶ್ವರಾಯ ನಮಃ ಶಿವಾಯ. ಹಾಗೆ ಎಲ್ಲ ದೇವರ ಆಶೀರ್ವಾದ ತಗೊಂಡ್ರ ಹಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರು ಕೂಡ ಎಲ್ಲ ದೇವರ ಆಶೀರ್ವಾದ ತಗೊಳ್ಳಿ. ಓಂ ಹೊಯ್ಸಳೇಶ್ವರಾಯ ನಮಃ.